ರಾಜ್ಯಾದ್ಯಂತ ಸಿಟಿ ಸ್ಕ್ಯಾನ್, ಎಂಆರ್ಐ ಸ್ಕ್ಯಾನಿಂಗ್ ಉಚಿತ ಸೇವೆ ಸ್ಥಗಿತದ ಕುರಿತು ನ್ಯೂಸ್ 18 ವರದಿ ಬಿತ್ತರಿಸಿತ್ತು. ಬಡವರ ಆರೋಗ್ಯಕ್ಕಿಲ್ವ ಗ್ಯಾರಂಟಿ ಅಂತ ನ್ಯೂಸ್ 18 ಧ್ವನಿ ಎತ್ತಿತ್ತು. ನಿರಂತರ ಸುದ್ದಿಗೆ ಎಚ್ಚೆತ್ತ ಆರೋಗ್ಯ ಇಲಾಖೆ ಉಚಿತ ಸಿಟಿ, ಎಂಆರ್ಐ ಸ್ಕ್ಯಾನ್ಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿ ಆದೇಶ ಹೊರಡಿಸಿದೆ. ಪರ್ಯಾಯ ವ್ಯವಸ್ಥೆಯ ಜೊತೆಗೆ 2-3 ದಿನದಲ್ಲಿ ಸ್ಥಗಿತಗೊಂಡಿದ್ದ ಸೇವೆಯನ್ನ ಸಂಪೂರ್ಣವಾಗಿ ಪುನರಾರಂಭಿಸುವ ಭರವಸೆ ಕೊಟ್ಟಿದೆ. ಇದರ ಜೊತೆಗೆ ಹತ್ತಿರದ ಖಾಸಗಿ ಆಸ್ಪತ್ರೆ, ವೈದ್ಯಕೀಯ ಕಾಲೇಜಿನಲ್ಲಿ ಸ್ಕ್ಯಾನಿಂಗ್ಗೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಬಿಪಿಎಲ್ ಕಾರ್ಡ್ಗೆ ಉಚಿತ, ಎಪಿಎಲ್ ಕಾರ್ಡ್ಗೆ 30% ಸಬ್ಸಿಡಿ ನಿಗದಿ ಮಾಡಲಾಗಿದೆ. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ಜನಸಾಮಾನ್ಯರು ನ್ಯೂಸ್ 18ಗೆ ಧನ್ಯವಾದ ಹೇಳಿದ್ದಾರೆ. ರಾಜ್ಯದ 14 ಸರ್ಕಾರಿ ಜಿಲ್ಲಾಸ್ಪತ್ರೆಗಳಲ್ಲಿ ಉಚಿತ ಸಿಟಿ, ಎಂಆರ್ಐ ಸ್ಕ್ಯಾನಿಂಗ್ ಬಂದ್ ಕುರಿತಾಗಿ ನ್ಯೂಸ್ 18 ಕನ್ನಡ ನಿರಂತರವಾಗಿ ವರದಿಯನ್ನು ಬಿತ್ತರ ಮಾಡಿತ್ತು. ಕೋಲಾರ ಜಿಲ್ಲಾಸ್ಪತ್ರೆಯಲ್ಲೂ ಉಚಿತ ಸ್ಕ್ಯಾನಿಂಗ್ ಬಂದ್ನಿಂದ ರೋಗಿಗಳು ಪರದಾಟ ನಡೆಸ್ತಾ ಇದ್ರು. ಈ ಬಗ್ಗೆ ನ್ಯೂಸ್ 18 ಮಾಡಿದ್ದ ವರದಿಗೆ ಆರೋಗ್ಯ ಇಲಾಖೆ ಸ್ಪಂದಿಸಿದೆ. ಈ ಬಗ್ಗೆ ಕೋಲಾರದ ಎಸ್ಎನ್ಆರ್ ಜಿಲ್ಲಾಸ್ಪತ್ರೆ ಸರ್ಜನ್ ಡಾಕ್ಟರ್ ಜಗದೀಶ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಇನ್ನು ಮುಂದೆ ಕೋಲಾರ ಜಿಲ್ಲಾಸ್ಪತ್ರೆಯಿಂದಲೇ ಉಚಿತ ಸ್ಕ್ಯಾನಿಂಗ್ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಆರ್ಎಲ್ ಜಾಲಪ್ಪ ಮೆಡಿಕಲ್ ಕಾಲೇಜಿನಲ್ಲಿ ಉಚಿತವಾಗಿ ಸ್ಕ್ಯಾನ್ ವ್ಯವಸ್ಥೆಯನ್ನ ಮಾಡಲಾಗುತ್ತೆ ಅಂತಂದ್ರು. ಆರ್ಎಲ್ ಜಾಲಪ್ಪ ಆಸ್ಪತ್ರೆಯವರೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದು, ನಮ್ಮಲ್ಲಿ ಬರುವಂಥ ಎಲ್ಲ ಸಿಟಿ, ಎಂಆರ್ಐ ಏನು ರಿಕ್ವೈರ್ಮೆಂಟ್ ಇರ್ತಂಥ ಪೇಷಂಟ್ಸ್ ಬರ್ತಾರೆ, ಅವ್ರಿಗೆ ನಾವಿಲ್ಲಿ ಪರೀಕ್ಷೆ ಮಾಡಿ ನಮ್ಮ ಡಾಕ್ಟ್ರುಗಳು ಅವರಿಗೆ ಅವಶ್ಯಕತೆ ಇದೆಯೇ ಇಲ್ಲ ಅಂತ ನೋಡಿ ರೆಫರ್ ಮಾಡ್ತಾರೆ. ಅಂತ ರೆಫರ್ ಮಾಡಿದಂಥ ಪೇಷಂಟ್ನ ಆಸ್ಪತ್ರೆಯಲ್ಲಿರುವಂಥ ಡಿಸ್ಟ್ರಿಕ್ಟ್ ಸರ್ಜನ್, RMO ಮತ್ತು ಸ್ಯಾಮ್ಕೋ ಈ ಮೂರರಲ್ಲಿ ಯಾರಾದರೂ ಒಬ್ಬರು ಸರ್ಟಿಫೈ ಮಾಡಿ ಕಳಿಸ್ಕೊಡ್ತಾರೆ. ಅದನ್ನೇ ಆ ಪೇಷಂಟ್ಸ್ಗೆ ಮೆಡಿಕಲ್ ಕಾಲೇಜಲ್ಲಿ ಉಚಿತವಾಗಿ, ಅಂದರೆ BPLನವರಿಗೆ ಉಚಿತವಾಗಿ, APLನವರಿಗೆ 30% ಪೇಷಂಟ್ ಕಟ್ಟಬೇಕಾಗತ್ತೆ. ಮತ್ತು ಉಳಿದ ಪೇಷಂಟ್ ಕಡೆಯಿಂದ ಕೊಡ್ತಾರೆ, 30% ಸ್ಯಾಸ್ಟ್ ಕಡೆಯಿಂದ ಕೊಡ್ತಾರೆ. ಸೊ ಕೊಟ್ಟು ಛತ್ರಪತಿ ಶಿವಾಜಿ ಜಯಂತಿಯ ಮೆರವಣಿಗೆ ವೇಳೆ ಕಲ್ಲು ಹಾಗೂ ಚಪ್ಪಲಿ ತೂರಿದ ಘಟನೆ ಬಾಗಲಕೋಟೆಯ ಹಳೆ ನಗರದ ಪಂಕಾ ಮಸೀದಿ ಬಳಿ ನಡೆದಿದೆ. ಘಟನೆಯಲ್ಲಿ ಪ್ರಕಾಶ್ ಅರಕೇರಿ ಅನ್ನುವಾತ ಸೇರಿದಂತೆ ಹಲವರಿಗೆ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇನ್ನು SP ಸಿದ್ಧಾರ್ಥ್ ಗೋಯಲ್ ಅವರಿಗೂ ಕಲ್ಲೇಟು ಬಿದ್ದಿದೆ. ಘಟನೆಯಿಂದಾಗಿ ಪೊಲೀಸರು ಹಾಗೂ ಸ್ಥಳೀಯರ ನಡುವೆ ನೂಕಾಟ, ತಳ್ಳಾಟ ನಡೆದಿದೆ. ಘಟನಾ ಸ್ಥಳದಲ್ಲಿ ಪೊಲೀಸ್ ಬಿಗಿ ಭದ್ರತೆ ಮಾಡಲಾಗಿದೆ. ಇನ್ನು ಘಟನೆಗೆ ಸಂಬಂಧಪಟ್ಟ ಹಾಗೆ ಒಟ್ಟು 8 ಜನರನ್ನ ಬಂಧಿಸಲಾಗಿದೆ ಅಂತ ಬಾಗಲಕೋಟೆ SP ಸಿದ್ಧಾರ್ಥ್ ಗೋಯಲ್ ಮಾಹಿತಿ ಕೊಟ್ಟಿದ್ದಾರೆ. ನಿನ್ನೆ ಘಟನೆ ಆದ ನಂತರ ನಾವು ಅದರ ವಿಚಾರವಾಗಿ ಸೋಮವಾರ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ನಮ್ಮಲ್ಲಿ ಕೂಡ ತುಂಬ ವಿಡಿಯೋ ಫುಟೇಜ್ ಇತ್ತು. ಅದು ಆಧಾರ ಮೇಲೆ ನಾವು ಈಗಾಗಲೇ 8 ಜನಕ್ಕೆ ಅರೆಸ್ಟ್ ಮಾಡಿದ್ವಿ. ಅದರಲ್ಲಿ ಒಬ್ಬ ವ್ಯಕ್ತಿ ಅಂಜೀರ್, ನಮ್ಮ ಬಾಗಲಕೋಟೆ ನವನಗರ ವಾಸಿ, 28 ವಯಸ್ಸು. ಅವನು ನಮ್ಮ ವಿಡಿಯೋ ಅಲ್ಲಿ ನಾವೇನು ವಿಡಿಯೋ ರೆಕಾರ್ಡ್ ಮಾಡಿದ್ದೀವಿ ಕ್ಲಿಯರ್ ಕಟ್ಟಾಗಿ ಕಂಡು ಬರ್ತಾ ಇದೆ. ಅಲ್ಲಿ ಒಂದು ಶೂ ರ್ಯಾಕ್ ಇತ್ತು. ಆ 2 ಕಲ್ಲು ತಗೊಂಡು ಅವರು ಬಿಸಾಕಾಗ್ತಾನೆ, ವಿದಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಬಿಸಾಕಾಗ್ತಾನೆ. ಅವರು ಕೂಡ ಇದಕ್ಕೆ ನಮಗೆ ಒಪ್ಪಿದ್ದಾನೆ. ಅದು ನಾವು ವೆರಿಫೈ ಕೂಡ ಮಾಡಿದ್ದೀವಿ. ಅದು ಆದ ನಂತರ ವಿಡಿಯೋ ಫುಟೇಜ್ ಐಡೆಂಟಿಫೈ ಮಾಡಿ ನಾವು ಆ ವ್ಯಕ್ತಿಗೆ ಪ್ಲಸ್ ಇನ್ನೂ 7 ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಈಗಾಗಲೇ ಅವರಿಗೆ ಜುಡಿಷಿಯಲ್ ಕಸ್ಟಡಿಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಕಲ್ಲು ತೂರಾಟ ಪ್ರಕರಣವನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಖಂಡಿಸಿದ್ದು, ಈ ಕುರಿತು ರಾಯಚೂರಲ್ಲಿ ಮಾತಾಡಿರೋ ಅವರು 8 ಜನರನ್ನ ಬಂಧಿಸಿದ್ದೇವೆ ಅಂತ ಹೇಳ್ತಾರೆ. ಆದರೆ ಈ ಸರ್ಕಾರ ಬಂದಾಗಲೇ ಯಾಕೆ ಹೀಗಾಗುತ್ತೆ? ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟರೆ ಹೀಗಾಗಲ್ಲ, ಆದರೆ ಕಾಂಗ್ರೆಸ್ ಪೊಲೀಸರ ಮೇಲೆ ಹಿಡಿತ ಇಟ್ಕೊಂಡಿದೆ ಅಂತ ಕಿಡಿಕಾರಿದ್ರು. ಇದೇ ವಿಚಾರವಾಗಿ ಛಲವಾದಿ ನಾರಾಯಣಸ್ವಾಮಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಾಗಲಕೋಟೆ ನಡೆದಂತಹ ದುರ್ಘಟನೆ, ಅವರು 8 ಜನ ಅರೆಸ್ಟ್ ಮಾಡಿದ್ದೀವಿ ಅಂತಾನೆ ಹೇಳಿದ್ದಾರೆ. ಪ್ರಶ್ನೆ ಇರೋದು, ನಿಮ್ಮ ಸರ್ಕಾರ ಬಂದಾಗ ಯಾಕೆ ಹಿಂಗಾಗ್ತದಂತ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಪೊಲೀಸರಿಗೆ ನೀವು ಫ್ರೀ ಹ್ಯಾಂಡ್ ಕೊಟ್ರೆ, ಭಾರತದ್ದೇ ಅದರಲ್ಲಿಯೂ ಮತ್ತು ಕರ್ನಾಟಕದ ಪೊಲೀಸ್ ವ್ಯವಸ್ಥೆ ಬಹಳ ಪಕ್ಕಾ ಇದೆ. ಆದರೆ ಅವರಿಗೆ ನೀವು ಒತ್ತಡ ಹಾಕ್ತೀರಿ, ತುಷ್ಟೀಕರಣದ ಹೆಸರಿನಲ್ಲಿ ಅವ್ರನ್ನ ಫ್ರೀ ಬಿಡ್ತೀರಿ, ಬಾಂಬ್ ಹಾಕಿದವ್ರನ್ನ ಬ್ರದರ್ಸ್ ಅಂತ ಹೇಳ್ತೀರಿ, ಮಸೀದಿಯಿಂದ ಕಲ್ಲು ಹೊಡೆದವ್ರನ್ನ ಅರೆಸ್ಟ್ ಮಾಡೋದಿಲ್ಲ. ಅರೆ ಯಾರೋ ಒಬ್ಬರು ಮಸೀದಿಗೆ, ಅದು ಇಲ್ಲೀಗಲ್ ಮಸೀದಿ ಇದೆ, ಬುಲ್ಡೋಜರ್ ಹಚ್ಚಿರಿ ಅಂತ ಅವರನ್ನು ಹೋಗಿ ಅರೆಸ್ಟ್ ಮಾಡಿದರು. ಕಾಂಗ್ರೆಸ್ ಪಾರ್ಟಿಯ ತುಷ್ಟೀಕರಣದ ನೀತಿಯಿಂದ ಈ ಘಟನೆಗಳು ಸಂಭವಿಸ್ತಾ ಇದ್ದಾವೆ. ಹಿಂದೂಗಳನ್ನು, ಹಿಂದುತ್ವವನ್ನು ಟಾರ್ಗೆಟ್ ಮಾಡಲಿಕ್ಕೆ ಕೆಲವರು ಮಾಡ್ತಾರೆ. ಅದಕ್ಕೆ ಪ್ರೋತ್ಸಾಹವನ್ನು ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ. ಕಟ್ಟುನಿಟ್ಟಿನ ಕ್ರಮಗಳನ್ನು ಜರುಗಿಸಿದರೆ, ಈಗೇನು ಜೋಶಿ ಸಾಹೇಬ್ರು ಹೇಳಿದ್ರು ಆ ರೀತಿ ಫ್ರೀ ಹ್ಯಾಂಡ್ ಕೊಡಿ, ನೀವು ಇಂಥ ಕ್ರಿಮಿನಲ್ ಆ್ಯಕ್ಟ್ ಮಾಡೋರಿಗೆ ಫ್ರೀ ಹ್ಯಾಂಡ್ ಕೊಡಿ ನೀವು ಪೊಲೀಸ್ನವ್ರಿಗೆ. ಅವರು ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿ ವೇಳೆ ಕಲ್ಲು ತೂರಾಟ ಪ್ರಕರಣ ಸಂಬಂಧ ಕಲ್ಲು ತೂರಾಟ ನಡೆಸಿದ ಆರೋಪಿಯ ಫೋಟೋ ಬಿಡುಗಡೆ ಮಾಡಲಾಗಿದೆ. A1 ತನ್ವೀರ್ ಶಕೀಲ್ ಹವಲ್ದಾರ್ ಫೋಟೋವನ್ನು SP ರಿಲೀಸ್ ಮಾಡಿದ್ದಾರೆ. ಜೊತೆಗೆ ಮಸೀದಿ ಒಳಗಡೆ ವಾಗ್ವಾದ, ನೂಕಾಟದ ವಿಡಿಯೋ ಕೂಡ ರಿಲೀಸ್ ಆಗಿದೆ.
ಘಟನೆ ಖಂಡಿಸಿರುವಂತಹ ವಿಧಾನ ಪರಿಷತ್ನ ಸದಸ್ಯ PH ಪೂಜಾರ್ ದುಷ್ಕರ್ಮಿಗಳನ್ನು ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆ ಕೊಡಬೇಕು. ಹಿಂದೂ ಸಮಾಜದ ಮೇಲೆ ನಡೆದ ಕೃತ್ಯ ಖಂಡನೀಯ. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಕೋಮು ಗಲಭೆ ಸೃಷ್ಟಿಸುವ ದೇಶದ್ರೋಹಿಗಳನ್ನು ಗಡೀಪಾರು ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಪ್ರಮೋದ್ ಮುತಾಲಿಕ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಶಿವಾಜಿ ಉತ್ಸವದ ಮೆರವಣಿಗೆ ಮೇಲೆ ಕಲ್ಲು ತೂರಾಡಿದಂಥ ವಿಚ್ಛಿದ್ರಕಾರಿ ಶಕ್ತಿಗಳನ್ನು ಬಂಧಿಸಬೇಕು, ಕಠಿಣ ಶಿಕ್ಷೆಗೂ ಒಳಪಡಿಸಬೇಕು. ಹಾಗಾಗಿ ಹಿಂದೂ ಉತ್ಸವಗಳ ಮೇಲೆ ಇಂಥ ನಿರಂತರವಾದ ಘಟನೆಗಳು, ದೌರ್ಜನ್ಯಗಳನ್ನು ಮಾಡುವಂಥ, ಅವರನ್ನು ಗಡೀಪಾರು ಮಾಡುವಂಥ ಕೆಲಸ ಕೂಡ ಮಾಡಬೇಕು. ಮೇಲಿನ ಮೇಲೆ ಹಿಂದೂ ಸಂಘಟನೆಗಳ ಮೇಲೆ ನಡೆಯುವಂಥ ಈ ದೌರ್ಜನ್ಯ, ಅಮಾಯಕ ಯುವಕರ ಮೇಲೆ ನಡೆಯುವಂಥ ಕಾರ್ಯಕ್ರಮಗಳು, ಈ ಕಾಂಗ್ರೆಸ್ಸಿನ ಸರ್ಕಾರ ಬಂದಾಗಲೊಮ್ಮೆ ಇಂಥ ಮರುಕಳಿಸುವಂಥ ಕೆಲಸಗಳನ್ನು ನಡೀತಾ ಇರುವಂಥದ್ದು ನೋಡ್ತಾ ಇದ್ದೇವೆ. ಬಾಗಲಕೋಟೆ ನಗರದಲ್ಲಿ ಒಂದು ಮಸೀದಿ ಎದುರುಗಡೆಗೆ ಬಂದ ತಕ್ಷಣ ಕಲ್ಲು ಚೊಕ್ಕಲಿಯನ್ನು ಎಸೆತಾರೆ ಅಂತಂದ್ರೆ ಇದೊಂದು ಅತ್ಯಂತ ಹೀನವಾದಂತಹ ಕೃತ್ಯ. ಈ ಮಾನಸಿಕತೆಯ ವಿರುದ್ಧ ಹೋರಾಟ ಮಾಡಬೇಕಾಗಿದೆ. ಇವತ್ತು ಕಲ್ಲು ಒಬ್ಬ SP ಅವರ ಮೇಲೆ ಬಿದ್ದಿದೆ, ಪೊಲೀಸ್ ವರಿಷ್ಠ ಅಧಿಕಾರಿಗಳ ಮೇಲೆ ಬಿದ್ದಿದೆ. ಅದೇ ಇನ್ನೊಂದು ಎಲ್ಲೋ ಬಿದ್ದಿತ್ತಂದ್ರೆ ಕಲ್ಲು ಬಿದ್ದಿಲ್ಲ, ಏನೋ ಆಗಿಲ್ಲ ಅಂತನ್ನುವಂಥದ್ದು ರಾಜ್ಯ ಸರ್ಕಾರ ಹೇಳ್ತಾ ಇತ್ತು. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವೇ ಹೊಣೆ ಇದಕ್ಕೆ. ಅವರಿಗೆ ಜಿಹಾದಿಗಳಿಗೆ ಕೊಡ್ತಾ ಇರುವಂತ ಕುಮ್ಮಕ್ಕೆ ಕಾರಣ ಅಂತನ್ನುವಂಥದ್ದು. ಕಲ್ಲು ತೂರಾಟ ಪ್ರಕರಣ ಸಂಬಂಧ ಕಿಲ್ಲಾ ಗಲ್ಲಿಯಲ್ಲಿ ಹಿಂದೂ ಕಾರ್ಯಕರ್ತರು ನಡೆಸಿದ ಸಭೆ ಅಂತ್ಯ ಆಗಿದೆ. ಸಭೆ ಬಳಿಕ ನಗರದಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಲು ಕಾರ್ಯಕರ್ತರು ಯತ್ನಿಸಿದ್ದಾರೆ. ಈ ವೇಳೆ ಪೊಲೀಸರು ತಡೆ ಹಿಡಿದಿದ್ದು ಮಾತಿನ ಚಕಮಕಿ ನಡೆದಿದೆ. ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಕಲ್ಲು ತೂರಾಟ ಖಂಡಿಸಿ ಬಾಗಲಕೋಟೆಯ ಮುಧೋಳ ನಗರದಲ್ಲಿ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ನಗರದ ಶಿವಾಜಿ ವೃತ್ತದಲ್ಲಿ ಪ್ರತಿಭಟನೆ ಮಾಡಿದ್ದು, ಈ ವೇಳೆ ತರಕಾರಿ ಮಾರುಕಟ್ಟೆ ಬಳಿ ಕೆಲ ಕಿಡಿಗೇಡಿಗಳು ಕಲ್ಲು ತೂರಿದ್ದು ಭಾರೀ ಹೈಡ್ರಾಮಾ ಆಗಿದೆ. ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ನಡೆದ ಕಲ್ಲು ತೂರಾಟ ಕುರಿತಾಗಿ ಸಿಎಂ ಸಿದ್ದರಾಮಯ್ಯ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಬಾಗಲಕೋಟೆಯಲ್ಲಿ ನಡೆದ ಕಲ್ಲು ತೂರಾಟ ಘಟನೆಯು ಸಮಾಜದ ಶಾಂತಿ ಸೌಹಾರ್ದತೆಗೆ ಮಾರಕ. ಇದನ್ನು ನಾನು ಮತ್ತು ನಮ್ಮ ಸರ್ಕಾರ ಬಲವಾಗಿ ಖಂಡಿಸುತ್ತೆ. ಘಟನೆ ಬಗ್ಗೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಬಳಿ ಚರ್ಚಿಸಿದ್ದು, ನಿಷ್ಪಕ್ಷಪಾತ ತನಿಖೆ ನಡೆಸಿ ದುಷ್ಕೃತ್ಯ ಎಸಗಿದ ಪುಂಡರಿಗೆ ಕಾನೂನಿನ ಮೂಲಕ ತಕ್ಕ ಉತ್ತರ ನೀಡುವಂತೆ ಸೂಚನೆ ಕೊಟ್ಟಿದ್ದೀನಿ. ಸಾರ್ವಜನಿಕರು ಯಾವುದೇ ಪ್ರಚೋದನೆಗಳಿಗೂ ಕಿವಿಗೊಡದೆ ಸಂಯಮದಿಂದ ವರ್ತಿಸಿ ಪೊಲೀಸ್ ಇಲಾಖೆ ತನ್ನ ಕರ್ತವ್ಯವನ್ನು ನಿಷ್ಪಕ್ಷಪಾತವಾಗಿ ಮಾಡುತ್ತೆ ಅಂತ ಪೋಸ್ಟ್ ಹಾಕಿದ್ದಾರೆ. ಚಿಕ್ಕಮಗಳೂರಲ್ಲಿ ಕಾಡಾನೆ ಹಾವಳಿ ಹೆಚ್ಚಾಗಿದೆ. ಕಣತಿ ಬಳಿ ಒಂಟಿ ಸಲಗ ಒಂದು ರಸ್ತೆ ದಾಟಿದ್ದು ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾಗಿದೆ. ಹುಣಸೆಹಳ್ಳಿ, ಕಣತಿ, ಐದಳ್ಳಿ ಸೇರಿದಂತೆ ಸುತ್ತಮುತ್ತ ಕಾಡಾನೆ ಓಡಾಟ ಮಾಡುತ್ತಿದ್ದು ಕಾಡಾನೆಗಳ ಉಪಟಳಕ್ಕೆ ಜನ ಹೈರಾಣಾಗಿದ್ದಾರೆ. ಗ್ರೇಟರ್ ಬೆಂಗಳೂರು ಕಸ ಸಂಸ್ಕರಣಾ ಘಟಕದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಗಳೂರು ಹೊರವಲಯದ ಬೇಗೂರು ಸಮೀಪ ಇರುವಂತಹ ಗ್ರೇಟರ್ ಬೆಂಗಳೂರು ಕಸ ಸಂಸ್ಕರಣಾ ಘಟಕಕ್ಕೆ ಬೆಂಕಿ ಬಿದ್ದಿದೆ. ಸ್ಥಳಕ್ಕೆ ಹುಳಿಮಾವು ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿ ದೌಡಾಯಿಸಿದ್ದು ಬೆಂಕಿ ನಂದಿಸೋಕೆ ಹರಸಾಹಸ ಪಟ್ಟಿದ್ದಾರೆ. ಬೆಂಕಿ ಅವಘಡಕ್ಕೆ ನಿಖರ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ. ವಿಜಯಪುರ ನಗರದಲ್ಲಿ ಕಸದ ಸಮಸ್ಯೆ ಜನರ ನಿದ್ದೆಗೆಡಿಸಿದೆ. ಪಾಲಿಕೆ ಅಧಿಕಾರಿಗಳ ಕಾರ್ಯಕ್ಕೆ ಜನ ಸುಸ್ತು ಹೊಡೆದಿದ್ದಾರೆ. ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಕಸವನ್ನು ಸುಡಲಾಗ್ತಿದೆ. ಕಸ ಸುಡೋದ್ರಿಂದ ಸಾಯಿ ಸಮರ್ಥ ಏರಿಯಾದಲ್ಲಿ ದುರ್ವಾಸನೆ ಹೆಚ್ಚಾಗಿದ್ದು ಅನೇಕರಿಗೆ ಉಸಿರಾಟದ ಸಮಸ್ಯೆ ಉಂಟಾಗಿದ್ದು ಜನ ಹೈರಾಣಾಗಿದ್ದಾರೆ. ಕಸದ ಸಮಸ್ಯೆಗೆ ಮುಕ್ತಿ ಕೊಡಿ ಅಂತ ಸ್ಥಳೀಯರು ಮನವಿ ಮಾಡ್ತಿದ್ದಾರೆ. ಬಿಟ್ಟು ಹೊರಗೆ ಹೋಗಕ್ಕೆ ಆಗಲ್ಲ. ಮತ್ತು ನೀವು ಏನು ಮಾಡ್ತೀರಿ ಮಾಡ್ರಿ. ನಮ್ಮ ಹುಡುಗರು ದಾಖಲೆ ಹಾಕಿ ನಮ್ಗೆ ಸಾಕಾಗ್ಯದ. ನಾವು ದುಡ್ಕೊಂತೀವಿ ನೋಡ್ರಿ. ಮತ್ತೆ ಹೆಂಗೆ ಪರಿಯೋದು ಮಾಡ್ತೀರಿ ಮಾಡ್ರಿ. ನಮ್ಗಾರ ದಿನಾನು ಹೇಳ್ತೀವಿ, ದಿನ ಇಲ್ಲೇ ಕುಂದಿರ್ತೀವಿ ಬೈಕೋತ. ಯಾರಿಗೆ ಅಂತ ಕೇಳ್ರಿ. ಸಮಸ್ಯೆ ದವಾಖಾನಿಗೆ ಹೋಗ್ಬೇಕು ಹಾಕಿನ್ರಿ. ನಿನ್ನೆ ದವಾಖಾನಿಂದ ಇವತ್ತು ಎಷ್ಟು ಹೋಗಿ ನೋಡ್ರಿ ಅದು ಕಾಣಿಸ್ತೈತಿ ನೋಡ್ರಿ. ನಿಮ್ಗರೆ ನಮ್ಮ ಏನು ಸಾವುನೇನು ಉಳೇನ್ರಿ ಇದ್ರಾಗ. ಸಾವು ಪರಿಸ್ಥಿತಿನೇ ಬಂದೈತ್ರಿ ಇದು. ಹ್ಯಾಂಗ ಮಾಡಿದ್ರೆ ಏನು ಮನೆ ಬಿಟ್ಟು ಹೋದ್ರು ನಡೆಯಂಗಿಲ್ಲ, ಹೆಂಗೂ ನಡೆಯಂಗಿಲ್ಲ. ನಾವು ಬಡ್ರು ದಿನ ದುಡಿಲಾರ್ದೆ ನಡೆಯಂಗಿಲ್ಲ. ದುಡಿಲಕ್ಕೆ ಹೋಗ್ಬೇಕಂದ್ರೆ ಮನ್ಯಾಗ ಒಂದು ಮಕ್ಳು ಇದ್ರೆ ಮಕ್ಳು ಸದಕ್ಕೆ ಇದು ಹೆಂಗೆ ಮಾಡಿದ್ರಿ ಇದು ಕೇಳ್ರಿ. ಜಡ್ಡು ತುರುಸಿ ಮೈನ ಅಲರ್ಜಿ ಆಗಿ ಕೆಮ್ಮ ಉಸಿರು ಕಟ್ಟೆ ಕೂತೇವ್ರಿ ನಾವು. ಹ್ಯಾಂಗ ಮಾಡ ಸರ್ಕಾರಕ್ಕೆ 10 ದಿನಗಳ ಡೆಡ್ಲೈನ್ ಕೊಟ್ಟಿರೋ ಸಾರಿಗೆ ನೌಕರರು ತಮ್ಮ ಹೋರಾಟ ಮುಂದುವರೆಸಿದ್ದಾರೆ. ಈ ಹಿನ್ನೆಲೆ ಸಾರಿಗೆ ಇಲಾಖೆ ಆಕ್ಟಿವ್ ಆಗಿದ್ದು ಮಾರ್ಚ್ 2ರ ಒಳಗೆ ಸಭೆ ಕರೆಯೋದಕ್ಕೂ ಸಚಿವ ರಾಮಲಿಂಗಾರೆಡ್ಡಿ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ನೌಕರರ ಬೇಡಿಕೆ ಸಂಬಂಧ ಸಭೆ ನಡೆಸಿ ಚರ್ಚೆ ಮಾಡಲು ಸೂಚಿಸಲಾಗಿದೆ. ಮತ್ತೆ ಮುಷ್ಕರ ಆಗದಂತೆ ಸಮಸ್ಯೆ ಬಗೆಹರಿಸಬೇಕು ಅಂತ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ.
ಇನ್ನು ಮುಜರಾಯಿ ದೇವಸ್ಥಾನಗಳಲ್ಲಿ ರೀಲ್ಸ್ ವಿಡಿಯೋ ಹಾವಳಿ ಹೆಚ್ಚಾಗಿದೆ. ಈ ಕುರಿತು ಮಾತಾಡಿರುವ ಸಚಿವ ರಾಮಲಿಂಗಾರೆಡ್ಡಿ, ಇನ್ನು ಮುಂದೆ ಮುಜರಾಯಿ ದೇವಾಲಯಗಳಲ್ಲಿ ಚಿತ್ರೀಕರಣಕ್ಕೆ ಶುಲ್ಕ ಕಡ್ಡಾಯ ಮಾಡಲಾಗಿದೆ. ಸಿನಿಮಾ, ಧಾರಾವಾಹಿ, ಸಾಕ್ಷ್ಯಚಿತ್ರ ರೆಕಾರ್ಡಿಂಗ್ ಮಾಡಲು ಹಣ ಪಾವತಿಸಿ ಅನುಮತಿ ಪಡೆಯಲು ಮುಜರಾಯಿ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಅಂತ ಹೇಳಿದ್ದಾರೆ. ಹಣ ತಗೋಬೇಕು ಅಂತ ಉದ್ದೇಶ ಅಲ್ಲ ಅದು. ಆದರೆ ಯಾರ್ಯಾರೋ ಬಂದು ದೇವಸ್ಥಾನಗಳಲ್ಲಿ ಶೂಟ್ ಮಾಡೋದು ಪರ್ಮಿಷನ್ ಇಲ್ಲದೆ ಎಲ್ಲ ಮಾಡ್ತಾ ಇದ್ರು. ಅದಕ್ಕೆ ಯಾರೇ ಮಾಡಬೇಕಾದ್ರೂ ಕೂಡ ಪರ್ಮಿಷನ್ ಇರಲಿ ಅಂತ ಮಾಡಿದ್ದಾರೆ. ಅದು ಹಣದ್ದು ಮುಖ್ಯ ಅಲ್ಲ, ಅಲ್ಲಿ ಪರ್ಮಿಷನ್ ಇಂಪಾರ್ಟೆಂಟು. ಯಾರ್ಯಾರೋ ಬಂದು ಏನೇನೋ ರೀಲ್ಸ್ ಮಾಡಿ ಸುಮ್ಮನೆ ಏನಾದರೂ ಸಂದೇಶ ಸರಿಯಾಗಿರಬೇಕು, ಸಂದೇಶ ಸರಿಯಾಗಿ ಹೋಗದೆ ಇದ್ದರೆ ತಪ್ಪಾಗುತ್ತೆ ಅಂತ ಆ ರೀತಿ ಕಮಿಷನರು ಹೇಳಿದ್ದಾರೆ. ಅದು ಒಳ್ಳೆಯದೇ, ಭಾಳ ಲಿಮಿಟ್ ಇರುತ್ತೆ. ಅದರಿಂದ ಏನು ಹಣ ಸಂಪಾದನೆ ಮಾಡಿ ದೇವಸ್ಥಾನಕ್ಕೆ ಹುಂಡಿಗೆ ಹಣ ಬರಲಿ ಅಂತ ಉದ್ದೇಶ ಇಲ್ಲ. ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಸಿಡಿದೆದ್ದಿದ್ದಾರೆ. ರಾಜ್ಯ ಸರ್ಕಾರದಿಂದ 37,000 ಕೋಟಿ ಬಾಕಿ ಹಣ ಬರಬೇಕು. ಹೀಗಾಗಿ ಬೆಂಗಳೂರಿನಲ್ಲಿ ಬೃಹತ್ ಹೋರಾಟಕ್ಕೆ ನಿರ್ಧರಿಸಲಾಗಿದೆ ಅಂತ ರಾಜ್ಯ ಗುತ್ತಿಗೆದಾರ ಸಂಘದ ರಾಜ್ಯಾಧ್ಯಕ್ಷ ಆರ್ ಮಂಜುನಾಥ್ ಹೇಳಿದ್ದಾರೆ. ಈ ಕುರಿತು ಗದಗದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಗುತ್ತಿಗೆದಾರರ ಬಾಕಿ ಬಿಲ್ 37,000 ಕೋಟಿ ಬರಬೇಕಾಗಿದೆ. ಹೀಗಾಗಿ ಮಾರ್ಚ್ 6ರಂದು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಲೋಕೋಪಯೋಗಿ ಇಲಾಖೆ, ಸಣ್ಣ ನೀರಾವರಿ, ವಸತಿ ಇಲಾಖೆ, ವಕ್ಫ್ ಇಲಾಖೆ, ಕಾರ್ಮಿಕ ಇಲಾಖೆ ಸೇರಿದಂತೆ ಹಲವು ಇಲಾಖೆಯಿಂದ ಬಾಕಿ ಹಣ ಬರಬೇಕು. ಹೀಗಾಗಿ ಪ್ರತಿಭಟನೆ ಮಾಡೋಕೆ ಮುಂದಾಗಿದ್ದೀವಿ. ಇದಕ್ಕೂ ಸರ್ಕಾರ ಬಗ್ಗದಿದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ದೂರನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. 2.5 ವರ್ಷದಿಂದ ನಮಗೆ ಸುಮಾರು ಒಂದು 37,000 ಕೋಟಿ ರೂಪಾಯಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಕರ್ನಾಟಕ ಸರ್ಕಾರದಲ್ಲಿ ನಮ್ಮದೇ ಆದಂಥ ಅಮೌಂಟು ಬಾಕಿ ಇದೆ. ಮುಖ್ಯಮಂತ್ರಿಗಳಿಗೆ ಹಲವು ಸಾರಿ ಮನವಿ ಮಾಡಿದ್ರು ಕೂಡ ಯಾವುದೇ ಥರದ ಪ್ರಯೋಜನ ಆಗಿಲ್ಲ. ಜಾಣ ನಡೆ ಪ್ರದರ್ಶಿಸಿದ್ದಾರೆ. ಏನಪ್ಪ ನಾವು ಏನು ಗೊತ್ತಿಲ್ವೇನೋ, ನಾವೇನು ಕೇಳಿಸ್ಕೊಂಡಿಲ್ವೇನೋ, ನಾವೇನು ಮಾಡ್ತಿಲ್ವೇನೋ, ನಾವೇನು ಆಗ್ತಿಲ್ವೇನೋ ಅನ್ನೋಂಗೆ ಜಾಣ ನಡೆ ಪ್ರದರ್ಶಿಸಿದ್ದಾರೆ. ನಾವು 6ನೇ ತಾರೀಕು ಫ್ರೀಡಂ ಪಾರ್ಕ್ ಬೆಂಗಳೂರಲ್ಲಿ ಪ್ರತಿಭಟನೆ ಇಟ್ಕೊಂಡಿದ್ದೀವಿ. ಅದಕ್ಕೆ ಸಾರಿಗೆ ಬಸ್ ಟಿಕೆಟ್ ದರ ಏರಿಕೆ ಕುರಿತಾಗಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯಿಸಿದ್ದಾರೆ. ಸದ್ಯಕ್ಕೆ ಸಾರಿಗೆ ಬಸ್ ದರ ಏರಿಕೆ ಇಲ್ಲ ಅಂತ ಹೇಳಿದ್ದಾರೆ. ಕಳೆದ ವರ್ಷ ಜನವರಿಯಲ್ಲಿ 15% ಬಸ್ ಪ್ರಯಾಣ ದರ ಏರಿಸಲಾಗಿತ್ತು. ಇನ್ನು ಮುಂದೆ ಪ್ರತಿ ವರ್ಷ ಬಸ್ ದರ ಏರಿಕೆ ಕುರಿತು ನಿರ್ಧಾರ ಮಾಡಲಾಗಿತ್ತು. ಇದರ ಬಗ್ಗೆ ಸಮಿತಿ ರಚಿಸಿ ವರದಿ ನೀಡಲು ಸೂಚಿಸಲಾಗಿತ್ತು. ಆದರೆ ಸಮಿತಿ ರಚನೆಯಾಗದ ಕಾರಣ ಈ ವರ್ಷ ಬಸ್ ಪ್ರಯಾಣ ದರ ಏರಿಕೆ ಆಗಲ್ಲ. ಮುಂದಿನ ವರ್ಷ ಏರಿಕೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಯಾವ ಚರ್ಚೆನೇ ಇಲ್ಲ. ಪ್ರತಿ ವರ್ಷ ಆಟೋಮೆಟಿಕ್ ಆಗಿ ಆಗಬೇಕು ಅಂತ ಹೇಳಿ ಯಾವುದಕ್ಕೆ ಪ್ರತಿ ವರ್ಷ ಅದು ಇಲ್ಲ. ಈಗ ಮೊನ್ನೆ ತಾನೇ ಮಾಡಿದ್ದೀವಿ ಅದನ್ನ. ಈ ತಕ್ಷಣಕ್ಕೆ ಉದ್ದೇಶನೇ ಇಲ್ಲ. ಸಿಎಂ ಸಿದ್ದರಾಮಯ್ಯ ವಿಧಾನಸೌಧದಲ್ಲಿ ಇವತ್ತು ಬಜೆಟ್ ಪೂರ್ವಭಾವಿ ಸಭೆ ನಡೆಸಿದ್ದಾರೆ. ಆರ್ಥಿಕ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆ ಸಿಎಂ ಸಭೆ ಮಾಡ್ತಾ ಇದ್ದು ಬಜೆಟ್ ಕುರಿತಾಗಿ ಚರ್ಚೆ ನಡೆಸಲಾಗುತ್ತಿದೆ. ಕೇಂದ್ರ ಸರ್ಕಾರದ ವಿಜಿ ರಾಮ್ಜಿಗೆ ರಾಜ್ಯ ಸರ್ಕಾರ ಟಕ್ಕರ್ ಕೊಡಲು ಮುಂದಾಗಿದೆ. ಗಾಂಧಿ ಹೆಸರಲ್ಲಿ ಹೊಸ ಯೋಜನೆ ತರಲು ಪ್ಲಾನ್ ಮಾಡಿದೆ. ಪ್ರತ್ಯೇಕ ಉದ್ಯೋಗ ಖಾತ್ರಿ ಯೋಜನೆಗೆ ಸರ್ಕಾರ ಚಿಂತನೆ ಮಾಡಿದ್ದು ರಾಜ್ಯ ಬಜೆಟ್ನಲ್ಲಿಯೇ ಗಾಂಧಿ ಹೆಸರಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಯೋಜನೆ ಬಗ್ಗೆ ಆರ್ಥಿಕ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಿಎಂ ಮಾತುಕತೆ ಮಾಡಿದ್ದಾರೆ. ಇನ್ನು ಆರ್ಡಿಪಿಆರ್ ಕಾರ್ಯದರ್ಶಿ, ಜಿಲ್ಲಾ ಪಂಚಾಯತ್ ಸಿಇಒಗಳ ಜೊತೆ ಸಭೆ ನಡೆಸಿದ್ದು ಕೆಲ ಸೂಚನೆಗಳನ್ನು ಕೊಟ್ಟಿದ್ದಾರೆ. ವರದಿ ಆಧರಿಸಿ ಹಣಕಾಸಿನ ಅವಶ್ಯಕತೆ ಬಗ್ಗೆ ಲೆಕ್ಕ ಹಾಕಲು ನಿರ್ಧರಿಸಲಾಗಿದೆ. ಈ ಮೂಲಕ ಬಜೆಟ್ನಲ್ಲಿ ವರದಿ ಅನುಸಾರ ಹಣ ಮೀಸಲಿಡಲು ಚಿಂತಿಸಲಾಗಿದೆ. ಕೊಪ್ಪಳದ ಕನಕಗಿರಿಯಲ್ಲಿ ಚುನಾವಣಾ ಕಾರಣಕ್ಕೂ ಮುನ್ನವೇ ಬಾಜಿ ಪಾಲಿಟಿಕ್ಸ್ ಜೋರಾಗಿದೆ. ದಡೆಸಗೂರು ಹಾಕಿದ್ದ ಸವಾಲಿಗೆ ತಂಗಡಿಗೆ ಬೆಂಬಲಿಗರು ಪ್ರತಿ ಸವಾಲು ಹಾಕಿದ್ದಾರೆ. ಮಾಜಿ ಶಾಸಕ ದಡೆಸಗೂರಿಗೆ ಕಾಂಗ್ರೆಸ್ ಮುಖಂಡ ಶ್ರೀನಾಥ್ ಬಡಿಗೇರ್ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಕನಕಗಿರಿಯಲ್ಲಿ ತಂಗಡಿಗೆ ಸೋಲು ಖಚಿತ ಅಂತ ದಡೆಸಗೂರು ಹೇಳಿದ್ರು. ಈಗ ಶ್ರೀನಾಥ್ ತಿರುಗೇಟನ್ನು ಕೊಟ್ಟಿದ್ದು ದಡೆಸಗೂರು ಅವರೇ ರಕ್ತದ ಮಾತು ಬಿಡಿ, ಆಸ್ತಿ ಪತ್ರ ಹಿಡ್ಕೊಂಡು ಬನ್ನಿ ಅಂತ ಚಾಲೆಂಜ್ ಹಾಕಿದ್ದಾರೆ. ತನ್ನ 70 ಎಕರೆ ಜಮೀನಲ್ಲಿ 50 ಎಕರೆ ಜಮೀನನ್ನ ತಂಗಡಿಗೆ ಬೆಂಬಲಿಗ ಪಣಕ್ಕಿಡೋಕೆ ರೆಡಿ ಆಗಿದ್ದಾರೆ. ದಡೆಸಗೂರು ಅವರೇ ತಾಕತ್ತಿದ್ರೆ ನಮ್ಮೂರಿಗೆ ಬಂದು ಬೆಟ್ ಕಟ್ಟಿ ಅಂತ ಗುಂಡೂರು ಓಪನ್ ಚಾಲೆಂಜ್ ಅನ್ನು ಹಾಕಿದ್ದಾರೆ. ಫೆಬ್ರವರಿ 27ರಂದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಬರ್ತ್ಡೇ ಇದೆ. ರಾಜಕೀಯ ಜೀವನದ 50 ವರ್ಷ ಪೂರೈಸಿದ ದಾಖಲೆಯೂ ಇದೆ. ಇದೇ ಕಾರಣಕ್ಕೆ ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮಕ್ಕೆ ಪ್ಲಾನ್ ಮಾಡಲಾಗಿದೆ. ಕಾಂಗ್ರೆಸ್ನಲ್ಲಿ ಸಿದ್ದರಾಮೋತ್ಸವದಂತೆ ಬಿಜೆಪಿಯಲ್ಲಿ ಬಿಎಸ್ವೈ ಉತ್ಸವಕ್ಕೆ ಸಿದ್ಧತೆ ಮಾಡಲಾಗಿದೆ. ಫೆಬ್ರವರಿ ಕೊನೆಯ ವಾರ ಅಥವಾ ಮಾರ್ಚ್ನಲ್ಲಿ ಶಿಕಾರಿಪುರ ಅಥವಾ ದಾವಣಗೆರೆಯಲ್ಲಿ ಬರ್ತ್ಡೇ ಜೊತೆಗೆ ಅಭಿನಂದನಾ ಸಮಾರಂಭವೂ ನಡೆಯಲಿದೆ. ಈ ಬಗ್ಗೆ ಕೋರ್ ಕಮಿಟಿಯಲ್ಲೂ ಚರ್ಚೆ ನಡೆಸಲಾಗಿದೆ. ಈ ಮೂಲಕ ರಾಜ್ಯದಲ್ಲಿ ಸೊರಗಿದ ಬಿಜೆಪಿಗೆ ಬಿಎಸ್ವೈ ಬೂಸ್ಟ್ ಕೊಡ್ತಾರಾ? ಕಾದು ನೋಡಬೇಕಿದೆ.
ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರ ತಾಲೂಕಿನ ಬನ್ನಿಕೊಪ್ಪೆ ಗ್ರಾಮಕ್ಕೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಭೇಟಿ ಕೊಟ್ಟಿದ್ದಾರೆ. ವೇದವಿದ್ಯಾ ವಿಹಾರ ವೇದಾನಂದ ಗುರುಕುಲ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಈ ವೇಳೆ ನಿರ್ಮಲಾ ಸೀತಾರಾಮನ್ಗೆ ಭವ್ಯ ಸ್ವಾಗತವನ್ನು ಕೋರಲಾಗಿದ್ದು, ಬಳಿಕ ಗುರುಗಳ ಪಾದವನ್ನು ನಿರ್ಮಲಾ ಸೀತಾರಾಮನ್ ತೊಳೆದಿದ್ದಾರೆ. ಈ ವೇಳೆ ಸಂಸದ ಮಂಜುನಾಥ್ ಪತ್ನಿ ಅನಸೂಯ ಕೂಡ ಉಪಸ್ಥಿತರಿದ್ದರು. ಇನ್ನು ಇದೇ ವೇಳೆ ಗ್ರಾಮದ ಜನರಿಗೆ ನಿರ್ಮಲಾ ಸೀತಾರಾಮನ್ ಸೀರೆಯನ್ನು ಕೊಟ್ಟಿದ್ದು, ಪುರುಷರಿಗೆ ಪಂಚೆ ಶಲ್ಯ ನೀಡಿ ಗೌರವಿಸಿದ್ದಾರೆ. ಸರ್ಕಾರಿ ನೌಕರರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶಾಲೆಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿರುವಂತಹ ಘಟನೆ ಬೆಳಗಾವಿಯ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದಲ್ಲಿ ನಡೆದಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕಿಯರ ಶಾಲೆಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. 2 ಕೊಠಡಿಗಳ ಬೀಗ ಮುರಿದು ದುಷ್ಕರ್ಮಿಗಳು ಮಕ್ಕಳು ಹಾಗೂ ಶಿಕ್ಷಕರ ಹಾಜರಾತಿ ಬುಕ್ ಮತ್ತು ಕುರ್ಚಿಗಳನ್ನು ಸುಟ್ಟು ಹಾಕಿದ್ದಾರೆ. 2024 ಮತ್ತು 25ರ ಶಿಕ್ಷಕರ ವೈಯಕ್ತಿಕ ದಾಖಲೆಗಳನ್ನು ಸುಟ್ಟಿದ್ದು, ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಆರೋಗ್ಯ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ದಿವ್ಯ ನಿರ್ಲಕ್ಷ್ಯದಿಂದ ಬಡ ಮಕ್ಕಳ ಔಷಧಿ ರಸ್ತೆ ತಿಪ್ಪೆಗುಂಡಿ ಪಾಲಾಗಿದೆ. ಒಂದು ಕಡೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ ಅನ್ನುವ ಮಾತು ಕೇಳಿ ಬರ್ತಾ ಇದ್ರೆ, ಮತ್ತೊಂದು ಕಡೆ ಬಡ ಮಕ್ಕಳಿಗೆ ಕೊಡೋ ಅತಿ ಅವಶ್ಯಕ ಔಷಧಿಯನ್ನ ಸಿಬ್ಬಂದಿ ರಸ್ತೆಗೆಸೆದಿದ್ದಾರೆ. ಹುಬ್ಬಳ್ಳಿಯ ಗೊಬ್ಬೂರು ಬೈಪಾಸ್ನಲ್ಲಿ ಘಟನೆ ನಡೆದಿದೆ. ಇನ್ನು 2 ವರ್ಷ ವಾಯಿದೆ ಇರುವಂತಹ ಔಷಧಿ ಮಣ್ಣು ಪಾಲಾಗಿದೆ. ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸುತ್ತಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗಾಗಿ ಪರದಾಟ ಉಂಟಾಗಿದೆ. ಜಗಳೂರು ತಾಲೂಕಿನ ಗೊಲ್ಲರಹಟ್ಟಿಯಲ್ಲಿರುವಂತಹ ಕಳೆದ 4 ವರ್ಷಗಳಿಂದ ಕುಡಿಯುವ ನೀರಿಗೆ ಜನ ಪರದಾಟ ನಡೆಸಿದ್ದಾರೆ. ಜಲ ಜೀವನ್ ಮಿಷನ್ ನದಿಯಲ್ಲಿ ಮನೆ ಮನೆಗೆ ನಲ್ಲಿ ಸೇವೆಯನ್ನು ಕಲ್ಪಿಸಲಾಗಿದೆ. ಆದರೆ ನಲ್ಲಿಯಲ್ಲಿ ಒಂದು ಹನಿ ನೀರು ಬರ್ತಿಲ್ಲ. ಇನ್ನು ಶುದ್ಧ ಕುಡಿಯುವ ನೀರಿನ ಘಟಕವು ಕೆಟ್ಟು ನಿಂತಿದೆ. ದುಡ್ಡು ಕೊಟ್ಟು ಜನ ಕುಡಿಯೋಕೆ ನೀರು ಖರೀದಿಸುವ ಪರಿಸ್ಥಿತಿ ಅಲ್ಲಿ ಉಂಟಾಗಿದೆ. ಜಗಳೂರು ಗ್ರಾಮದಲ್ಲಿ ಸುಮಾರು ದಿನಗಳಿಂದ ಕೂಡ ನೀರಿನ ಸಮಸ್ಯೆ ಇದೆ, ಭಾಳ ಸಮಸ್ಯೆ ಇದೆ. ಎಲ್ಲ ಪೈಪ್ ಲೈನ್ಗಳು ಚರಂಡಿಯಲ್ಲಿರೋದ್ರಿಂದ ಜನಗಳಿಗೆ ಭಾಳ ರೋಗ ರುಜಿನ ಬರ್ತಾಯಿದೆ. ಮತ್ತು ಫಿಲ್ಟ್ರು ಕೂಡ ಭಾಳ ವರ್ಷಗಳಿಂದ ಅದು ಕೂಡ ಕೆಲಸ ಮಾಡ್ತಾಯಿಲ್ಲ. ಅದು ಕೂಡ ನಾವು ಅಧಿಕಾರಿಗಳಿಗೆ ಹೋಗಿ ಆಫೀಸ್ಗೆ ಹೋಗಿ ಹೇಳಿದ್ರು ಕೂಡ ಬರ್ತೀವಿ, ಕಳಿಸ್ತೀವಿ, ಮಾಡಿಸ್ತೀವಿ, ಹಾಗೆ ಅಂತೇಳಿ ಬರೀ ಸುಳ್ಳು ಹೇಳ್ಕೊಂಡು ಓಡಾಡ್ತಿದ್ರು ಹೊರತು ಯಾವುದೇ ರೀತಿಯಾದ ನಮ್ಮೂರಿಗೆ ಸಾಮಾಜಿಕ ನ್ಯಾಯ ಕೊಡೋಕ್ಕೆ ಯಾರ ಕೈಲಿಂದ ಆಗ್ತಾಯಿಲ್ಲ. ಅಧಿಕಾರಿಗಳು ಮೊದಲಾಗಿ ವಿಫಲವಾಗಿದ್ದಾರಿಲ್ಲ ಮೂರಿನ ಇದರಲ್ಲಿ. ಯಾಕಪ್ಪ ಅಂದರೆ ಇಲ್ಲಿ ಬಂದು ನೋಡಿದರೆ ಚರಂಡಿ ಕ್ಲೀನ್ ಮಾಡೋಕ್ಕೂ ಅವ್ರ ಕೈಲಿ ಆಗ್ತಾಯಿಲ್ಲ. ಚರಂಡಿ ಒಳಗೆ ಪೈಪ್ ಕಡಿಗೆ ಹಾಕಿ ಒಳ್ಳೆ ನೀರು ಕೊಡೋಕ್ಕೂ ಅವ್ರ ಕೈಲಿ ಆಗ್ತಾಯಿಲ್ಲ. ಎಲ್ಲ ಫ್ಲೋರೈಡ್ ನೀರು ಸರ್ ಇರೋದು ಊರಲ್ಲೆಲ್ಲ. ಮಕ್ಕಳಂತೂ ಹ್ಯಾಂಡಿಕ್ಯಾಪ್ಟ್ ಹುಟ್ಟಿದ್ರು. ನೀರಿನ ಸಮಸ್ಯೆ ಸರ್. ಇಲ್ಲಿ ನೋಡಿ, ನೀವೇ ಲೈವಾಗಿ ನೋಡಿ, ಚರಂಡಿಯಲ್ಲಿ ಹೋಗಿದೆ ಪೈಪ್ ಲೈನ್ಸ್ ಸರ್. ಅದನ್ನು ಹಾಕಿ ಹತ್ತತ್ರ ಒಂದು ನಾನು ಚಿಕ್ಕವನಿದ್ದಾಗ ಹಾಕಿದ್ದು ಪೈಪ್ ಲೈನ್ಸ್ ಈಗಲೂ ಸಮೇತ ಅದೇ ಪೈಪ್ ಲೈನ್ ಇದುವರೆಗೂ ಆಗಿದೆ. ಯಾವುದೇ ಕಾಮಗಾರಿಗಳು ನೀರಿನ ವಿಚಾರದಲ್ಲಿ ನಮ್ಮೂರಲ್ಲಿ ನಡೆದೇ ಇಲ್ಲ. ಬಿಎಸ್ಎನ್ಎಲ್ನ 70 ಲಕ್ಷದ ತಾಮ್ರದ ಕೇಬಲ್ ಕದ್ದಿದ್ದ 2 ಸಿಬ್ಬಂದಿ ಸಹಿತ 3ರನ್ನ ಮಂಗಳೂರು ಪೊಲೀಸರು ಬಂಧಿಸಿದ್ದಾರೆ. ಮಂಜುನಾಥ್ ಡಿ, ಕೆಕೆ ಚಾಮಿ, ತನ್ನೀರ್ ಪಾಷಾ ಬಂಧಿತ ಆರೋಪಿಗಳಾಗಿದ್ದು, ಬಿಎಸ್ಎನ್ಎಲ್ ಕಚೇರಿಗೆ ಸಂಬಂಧಪಟ್ಟಂತಹ ತಾಮ್ರದ ಕೇಬಲ್ ಕಳ್ಳತನ ಮಾಡಲಾಗಿತ್ತು. ಈ ಬಗ್ಗೆ ಫೆಬ್ರವರಿ 16ರಂದು ಬಿಎಸ್ಎನ್ಎಲ್ ಕಚೇರಿಯ ಜೂನಿಯರ್ ಟೆಲಿಕಾಂ ಆಫೀಸರ್ ವಿನೋದ್ ಶೇಖರ್ ನಾಯ್ಕ್ ಪಾಂಡೇಶ್ವರ ಠಾಣೆಗೆ ದೂರು ಕೊಟ್ಟಿದ್ದರು. ಸದ್ಯ ಪ್ರಕರಣ ಭೇದಿಸಿದ ಪೊಲೀಸರು ಆರೋಪಿಗಳಿಂದ 2.50 ರೂಪಾಯಿ ಮೌಲ್ಯದ ಸುಮಾರು 45 ಕೆಜಿ ತಾಮ್ರದ ಕೇಬಲ್ ಹಾಗೂ ಕೇಬಲ್ ಮಾರಾಟ ಮಾಡಿ ಬಂದ 10 ಲಕ್ಷ ರೂಪಾಯಿ ಹಣವನ್ನು ಸ್ವಾಧೀನಪಡಿಸಿಕೊಂಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಲೋಕಾಯುಕ್ತ ದಾಳಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಎಇ ಜನಾರ್ದನ್ ನಿವಾಸದ ಮೇಲೆ ಲೋಕಾಧಿಕಾರಿಗಳು ದಾಳಿ ನಡೆಸಿದ್ರು. ದಾಳಿ ವೇಳೆ ಅಪಾರ ಪ್ರಮಾಣದ ನಗದು ಪತ್ತೆಯಾಗಿತ್ತು. ಆದರೆ ಇವತ್ತು ಜನಾರ್ದನ್ ಮತ್ತೆ ಕೆಲಸಕ್ಕೆ ಹಾಜರಾಗಿದ್ದಾರೆ. ಜನಾರ್ದನ್ನ ಕೆಲಸದಿಂದ ವಜಾ ಮಾಡುವಂತೆ ಆಗ್ರಹಿಸಿ ಕೆಆರ್ಎಸ್ ಪಕ್ಷ ಆಗ್ರಹಿಸಿದೆ. ಲೋಕಾರೇಡ್ ವೇಳೆ ಅಕ್ರಮ ಆಸ್ತಿ ಪತ್ತೆಯಾಗಿದ್ರೂ ಕೂಡ ಕೆಆರ್ಇಎಸ್ನಲ್ಲಿ ಜನಾರ್ದನ್ ಉನ್ನತ ಹುದ್ದೆಯಲ್ಲಿ ಮುಂದುವರೆದಿದ್ದಾರೆ. ಇದಕ್ಕೆ ಸಚಿವ ಮಹಾದೇವಪ್ಪ ಅವರ ಕೃಪಾ ಕಟಾಕ್ಷವೇ ಕಾರಣ ಅಂತ ಕೆಆರ್ಎಸ್ ಕಾರ್ಯಕರ್ತರು ಆರೋಪಿಸಿದ್ದಾರೆ. ಕೂಡಲೇ ಜನಾರ್ದನ್ ಅವರನ್ನ ಕೆಲಸದಿಂದ ವಜಾ ಮಾಡಬೇಕು.
ಜನಾರ್ದನ್ ವಿರುದ್ಧ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದರು. ಜನಾರ್ದನ್ ಮೇಲೆ ಲೋಕಾಯುಕ್ತ ದಾಳಿ ವೇಳೆ ನಾಗಮಂಗಲ ತಾಲೂಕಿನ ಹೊನಕೆರೆಯಲ್ಲಿ 7.38 ಎಕರೆ ಕೃಷಿ ಜಮೀನು, ಸೋಮನಹಳ್ಳಿಯಲ್ಲಿ 1.4 ಎಕರೆ ಕೃಷಿ ಜಮೀನು, ಚಿತ್ರದುರ್ಗದ ಚಳ್ಳಕೆರೆ ಮತ್ತು ಹಿರಿಯೂರು ತಾಲೂಕಿನಲ್ಲಿ 25 ಎಕರೆ ಕೃಷಿ ಜಮೀನು, ಮಂಡ್ಯದ ಸುವರ್ಣಸಂದ್ರದಲ್ಲಿ 1 ಮನೆ, ನಾಗಮಂಗಲ ಹೊನಕೆರೆ ಹಳ್ಳಿಯಲ್ಲಿ 1 ಮನೆ, ಮೈಸೂರಿನ ಸರಸ್ವತಿಪುರಂನಲ್ಲಿ 1 ಮನೆ, ಸಿದ್ಧಾರ್ಥನಗರದಲ್ಲಿ 1 ಮನೆ, ಲಲಿತಾದ್ರಿಪುರದಲ್ಲಿ 1 ಸೈಟ್ ಹಾಗೂ ಮೈಸೂರಿನ ಆರ್ಟಿ ನಗರದಲ್ಲಿ 1 ಸೈಟ್ ಪತ್ತೆಯಾಗಿದೆ. ಇದೇ ವೇಳೆ 1 ಇನೋವಾ ಕಾರು ಹಾಗೂ 1.7 ಕೋಟಿ ನಗದು ಕೂಡ ಪತ್ತೆಯಾಗಿತ್ತು. ಸಮಾಜ ಕಲ್ಯಾಣ ಇಲಾಖೆಯ ಕೆಲವು ಅಧಿಕಾರಿಗಳು ಮಧ್ಯವರ್ತಿಗಳ ಮೂಲಕ ಹಣ ಸಂಗ್ರಹಣೆ ಮತ್ತು ವರ್ಗಾವಣೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದ್ದಾರೆ ಅಂತ ಆರೋಪಿಸಲಾಗಿದೆ. ಇವತ್ತು ಅಂತಂದ್ರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇವತ್ತು ನಡೀತಾ ಇರುವಂತಹ ಭ್ರಷ್ಟಾಚಾರ ಇವತ್ತು ಯಾರ ಕಣ್ಣಿಗೂ ಬೀಳ್ತಾ ಇಲ್ಲ. ಅಲ್ಲಿ ಒಂದಷ್ಟು ಹಳೆ ಹುಲಿಗಳು, ತಿಮಿಂಗಲಗಳು ಸೇರ್ಕೊಂಡು ಇವತ್ತು ಲೂಟಿ ಮಾಡ್ತಾ ಇದ್ದೇವೆ. ಅದು ಯಾರ ದುಡ್ಡು ಅಂತ ಅಂದ್ರೆ ಹಿಂದುಳಿದ ವರ್ಗಗಳ ಬಡ ಜನರ ಮಕ್ಕಳ ಕಲ್ಯಾಣ ಅಂದ್ರೆ ಶಿಕ್ಷಣ ಮತ್ತೆ ಅನ್ನಕ್ಕೆ ಕೊಡ್ತಾ ಇರುವಂತಹ ದುಡ್ಡನ್ನ ಈ ಕದೀಮರು, ನೀಚರು, ಕಳ್ಳರು ಕದ್ದು ತಿಂತಾ ಇದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಎಚ್.ಸಿ. ಮಹದೇವಪ್ಪನವರೇ ಇಂತಹ ಒಂದು ಹಗರಣಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತ ಮಾತುಗಳು ಇವತ್ತು ಕೇಳಿ ಬರ್ತಾ ಇದ್ದಾವೆ. ಜನರ ಕಲ್ಯಾಣಕ್ಕಾಗಿ ಇಟ್ಟಿರುವಂತಹ ದುಡ್ಡನ್ನ ಈ ನೀಚರು ಯಾವ ರೀತಿಯಾಗಿ ಕೊಳ್ಳೆ ಹೊಡೆದಿ ಕೂಡಿಟ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಇಡೀ ದೇಶದ ಜನ ನೋಡಿದ್ದಾರೆ. ಆತ ಏನು ಆದಾಯದ ಗಳಿಕೆಗಿನ್ನ ಹೆಚ್ಚಿನ ಆಸ್ತಿಯನ್ನ ಕೂಡಿಟ್ಕೊಂಡಿದ್ದ ಅಂತ ಹೇಳಿ ಅವನ ಮೇಲೆ ಲೋಕಾಯುಕ್ತವರು ಕೇಸ್ ಮಾಡಿ ತನಿಖೆಯನ್ನ ಪ್ರಾರಂಭಿಸಿದ್ದಾರೆ. ಮಾನ ಮರ್ಯಾದೆ ನಾಚಿಕೆ ಏನಾದ್ರೂ ಇದ್ರೆ ಅಹಿಂದ ಸರ್ಕಾರ ಅಂತ ಹೇಳ್ಕೊಳ್ಳುವಂತ ನಿಮಗೆ ಅಂತ ಒಬ್ಬ ನೀಚನ್ನ, ಭ್ರಷ್ಟನ್ನ ಅದೇ ಇಲಾಖೆಯಲ್ಲಿ, ಅದೇ ಸ್ಥಾನದಲ್ಲಿ, ಅದೇ ಕೆಲಸದಲ್ಲಿ ಮುಂದುವರಿಸ್ತಾ ಇದ್ದೀರಾ ಅಂತ ಅಂದ್ರೆ ನಿಮಗೆ ಯಾವ ರೀತಿಯಾಗಿ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಕೊಪ್ಪಳ ಬಳಿಯ ಭಾಗ್ಯನಗರದಲ್ಲಿ ಅಪರೂಪದ ಮದುವೆಯೊಂದು ನಡೆದಿದೆ. ಕಣ್ಣು ಕಾಣದ ವಧುವನ್ನ ವರವರಿಸಿದ್ದು ಯಲಬುರ್ಗಾದ ಗಣೇಶ ಅನ್ನುವರನೊಂದಿಗೆ ಕಣ್ಣು ಕಾಣದ ಚಂದ್ರಿಕಾ ಅವರ ಮದುವೆಯಾಗಿದೆ. ಶಾಸ್ತ್ರೋಕ್ತವಾಗಿ ಕುಟುಂಬಸ್ಥರು ಮದುವೆ ಮಾಡಿದ್ದಾರೆ. ಭಾಗ್ಯನಗರದ ಖೋಡೆ ಕಲ್ಯಾಣ ಮಂಟಪದಲ್ಲಿ ಮದುವೆ ಜರುಗಿದೆ. ಪತಿಗೆ ಅಕ್ರಮ ಸಂಬಂಧ ಇದೆ ಅಂತ ಶಂಕಿಸಿ ಪತ್ನಿಯೊಬ್ಬಳು ಸಾರ್ವಜನಿಕವಾಗಿ ಥಳಿಸಿರೋ ಘಟನೆ ಉತ್ತರ ಪ್ರದೇಶದ ಸೀತಾಪುರದಲ್ಲಿ ನಡೆದಿದೆ. ಗಂಡನ ಅನೈತಿಕ ಸಂಬಂಧ ಪತ್ತೆ ಹಚ್ಚೋಕೆ ಬುರ್ಕಾ ಧರಿಸಿ ಬಂದ ಮಹಿಳೆ ನಡು ರಸ್ತೆಯಲ್ಲಿ ಗಂಡನಿಗೆ ಹೆಗ್ಗಾಮುಗ್ಗ ಥಳಿಸಿದ್ದಾಳೆ. ವೃತ್ತಿಯಲ್ಲಿ ಶಿಕ್ಷಕನಾಗಿರುವಂತಹ ಪತಿಗೆ ಬೇರೊಬ್ಬಳ ಜೊತೆ ಸಂಬಂಧ ಇದೆ ಅಂತ ಅನುಮಾನಗೊಂಡಂತಹ ಪತ್ನಿ ಗಂಡನನ್ನ ಹಿಂಬಾಲಿಸಿದ್ದಾಳೆ.